ರಾತ್ರಿ ಹೊತ್ತಲ್ಲಿ ಕೂಡ ಕಣಿ ಹೇಳ್ತಿರ್ತೀಯಾ? ಅಮ್ಮನ್ ಪ್ರೀತಿಗೆ ಮನಸ್ಸೇ ಹೊರ್ತು ಸಮಯದ ಜೊತೆ ಕೆಲ್ಸ ಇಲ್ಲ ತಾಯಿ. ಅಮ್ಮ ನಿದ್ದೆ ಮಾಡ್ತಾ ಇದ್ರು ತನ್ ಮಗಳ ಬಗ್ಗೆ ಕನ್ಸು ಕಾಣ್ತಾನೇ ಇರ್ತಾಳೆ. ಆಯಸ್ಸು ಮುಗಿದು ಆಕಾಶಕ್ ಹೋದ್ರೂ ಕೂಡ ಅಲ್ಲಿಂದನೇ ತನ್ ಮಗಳಿಗೆ ಆಶೀರ್ವಾದ ಮಾಡ್ತಾನೆ ಇರ್ತಾಳೆ. ಅಮ್ಮನ್ ಪ್ರೀತಿ ಅಂದ್ರೆ ಅದೇ. ಅದಕ್ಕೆ ಅಮ್ಮನ್ ಮಾತನ್ನ ಒಂದು ಸಲ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ಮಗು. ಮತ್ತೆ ಏನ್ ಹೇಳ್ಬೇಕು ಅಂತ ಬಂದಿದ್ಯಾ? ನಿಮ್ ಅಣ್ಣಂಗೋಸ್ಕರ ನೀನು ಪಡಬಾರ್ದು ಪಡ್ತಿದ್ಯಾ. ನಿಮ್ ಅಣ್ಣನ್ ಜಾಡ್ ತಿಳ್ಕೋಬೇಕು ಅಂತ ಪ್ರಯತ್ನ ಪಡ್ತಾ ಇದ್ಯಾ, ಹೌದಲ್ವಾ? ನಿಮ್ಗೆ ಗೊತ್ತು? ಅಮ್ಮನ್ ನೋಟ ಚಂದಮಾಮ ತೋರ್ಸೋ ಬೆಳದಿಂಗಳಿಗಿಂತ ಪ್ರಕಾಶವಾಗಿರುತ್ತೆ. ಅಮ್ಮನ್ ಮನಸ್ಸು ಆಕಾಶಕ್ಕಿಂತ ದೊಡ್ಡದಾಗಿರುತ್ತೆ. ಗೊತ್ತಾಗ್ದೆ ಹೇಗಿರುತ್ತೆ ಮಗು? ಹಾಗಿದ್ರೆ ನಮ್ಮಣ್ಣ ಸಿಗೋ ದಾರಿ ಹೇಳು. ಈ ಹೊತ್ನಲ್ಲಿ ಬಂದಿರೋದು ಅದನ್ನ ಹೇಳೋಕೆ. ಆದ್ರೆ ನಾನ್ ಹೇಳ್ದಾಗ ಮಾಡ್ತೀಯಾ? ನೀನೇನ್ ಹೇಳಿದ್ರು ಮಾಡ್ತೀನಿ, ಬೇಗ ಹೇಳು. ನಿನ್ನ ಆತ್ರ ನನ್ಗ ಅರ್ಥ ಆಗುತ್ತೆ ಹುಡುಗಿ. ನಾನ್ ಹೇಳೋದನ್ನ ಹುಷಾರ ಕೇಳಿಸ್ಕೋ. ಯಾವ ನಾಗದೇವತೆ ಬಂದು ನಿಮ್ಮಣ್ಣ ಬದುಕಿದಾನೆ ಅಂತ ನಿಮ್ ಮತ್ಕೆಗೆ ಕುಂಕುಮ ಇಟ್ಟು ಆಶೀರ್ವದಿಸಿದ್ಯೋ, ಆ ನಾಗದೇವತೆಗಳಿಗೆ ಆದಿದೇವನೇ ಆ ಸುಬ್ರಹ್ಮಣ್ಯೇಶ್ವರ. ನಾಡಿದ್ದು ಆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಷಷ್ಠಿ. ಈ ಊರಲ್ಲಿ ಆ ಸ್ವಾಮಿ ವಿಗ್ರಹ ಪ್ರತಿಷ್ಠಾಪನೆ ನಡೀತಾ ಇದೆ. ಹೌದು. ನಾಳೆ ಸೂರ್ಯೋದಯ ಆಗೋಕ್ ಮುಂಚೆನೆ ಎದ್ದು ತಲೆ ಸ್ನಾನ ಮಾಡಿ ಸ್ವಚ್ಛ ಮನಸ್ಸಿಂದ ಆ ಶಿವಯ್ಯಂಗೆ ನಮಸ್ಕಾರ ಮಾಡ್ಕೊಂಡು ಜೋಳ್ಗೆ ಹಿಡ್ಕೊಂಡು 11 ಮನೆಯಲ್ಲಿ ಭಿಕ್ಷೆ ಪಡಿಬೇಕು. ಪ್ರತಿಷ್ಠಾಪಿಸಿರೋ ವಿಗ್ರಹಕ್ಕೆ ನೀನು ಸ್ವೀಕರಿಸಿರೋ ಭಿಕ್ಷೆನ ನೈವೇದ್ಯಕ್ಕಿಡು. ನೀನು ಸಮರ್ಪಿಸೋ ಆ ಪ್ರಸಾದದಿಂದ ಸ್ವಾಮಿ ಹೊಟ್ಟೆ ತುಂಬಿದ್ರೆ ಆ ಸ್ವಾಮಿ ನೀನ್ ಬೇಡ್ಕೊಂಡಿರೋದನ್ನ ನಿನಗೆ ವರವಾಗಿ ಕೊಡ್ತಾನೆ. ನನ್ ಕೋರಿಕೆ ನೆರವೇರುತ್ತೆ ಅಂದ್ರೆ ನಾನ್ ತಪ್ಪದೆ ಮಾಡ್ತೀನಿ. ನೀನ್ ಹಾಗ್ ಮಾಡಿದ್ರೆ ಯಾವ ದುಷ್ಟಶಕ್ತಿ ಕೂಡ ನಿನ್ ಹತ್ರ ಬರೋದಿಲ್ಲ. ನಿನಗೆಲ್ಲ ಒಳ್ಳೇದೇ ಆಗುತ್ತೆ. ಸರಿ, ನಿಂಗ್ ಭಿಕ್ಷೆ ತಗೊಂಬರ್ತೀನಿ ಇರು. ಆಹಾ, ಇರು ಮಗು. ನಿನಗೂ ನನ್ಗೂ ಇರೋ ಬಂಧಕ್ಕೆ ಭಿಕ್ಷೆ ಬಹುಮಾನಗಳ ಅವಶ್ಯಕತೆ ಇಲ್ಲ ಮಗು. ನಿನ್ಗೂ ನನ್ಗೂ ಏನ್ ಸಂಬಂಧ? ಪ್ರೀತಿ, ಅಭಿಮಾನ, ವಾತ್ಸಲ್ಯ, ಮಮಕಾರ ಇದೆಲ್ಲ ಬಂಧನನೇ ಕಣಮ್ಮ. ನಮ್ ಮಧ್ಯ ಇರೋದು ಅದೇ ಬಂಧನೆ, ಬಿಡಿಸಲಾಗದ ಅನುಬಂಧ. ನೀನ್ ಮಾಡ್ಬೇಕಾಗಿರೋದನ್ನ ನೀನ್ ಮಾಡಿದ್ರೆ ನಾನ್ ಮಾಡ್ಬೇಕಾಗಿರೋದನ್ನ ನಾನ್ ಮಾಡ್ತೀನಿ. ಹೋಗ್ ಬರ್ತೀನಿ ಮಗು. ಕಣಿ ಹೇಳ್ತೀನಮ್ಮ, ಕಣಿ ಹೇಳ್ತೀನಿ.
ಸುಬ್ರಹ್ಮಣ್ಯ ಷಷ್ಠಿ. ಶರಣಾಗತಿಯಿಂದ ಜೋಳ್ಗೆ ಹಿಡಿದು 11 ಮನೆಗೆ ಭಿಕ್ಷೆ ಕೇಳಿ ಪಡೆದಿರೋ ಭಿಕ್ಷೆನ ನಿನಗೆ ನೈವೇದ್ಯವಾಗಿ ಸಮರ್ಪಣೆ ಮಾಡ್ತೀನಿ ಅಂತ ಆ ಸುಬ್ರಹ್ಮಣ್ಯ ಸ್ವಾಮಿ ಹತ್ರ ಹರಕೆ ಕಟ್ಕೊಂಡಿದ್ದೀನಿ. ನೀವು ಮೊದಲು ಭಿಕ್ಷೆ ಹಾಕಿ. ಭವತಿ ಭಿಕ್ಷಾಂದೇಹಿ. ಒಂದು ನಿಮಿಷನಮ್ಮ. ನನ್ನ ಗಂಡಂಗೋಸ್ಕರ ನೀನ್ ಮಾಡ್ತಾ ಇರೋ ಈ ಕೆಲ್ಸಕ್ಕೆ ಹೇಗ್ ಧನ್ಯವಾದ ಹೇಳ್ಬೇಕೋ ಗೊತ್ತಾಗ್ತಿಲ್ಲ ಭೈರವಿ. ಇಷ್ಟ ಕಾಮ್ಯಾರ್ಥ ಫಲ ಸಿದ್ಧಿರಸ್ತು. ಭಿಕ್ಷಾಟನೆಗೆ ಹೋಗಿ ಬರ್ತೀನಿ ಅಜ್ಜಿ. ಹೋಗ್ಬಮ್ಮ. ಭೈರವಿ, ನಾನು ಬರ್ತೀನಿ. ಅಮ್ಮವ್ರೆ, ನಾನು ನಿಮ್ ಜೊತೆಗ್ ಬರ್ತೀನಿ. ಆತ್ರ ಇತ್ಕೊಂಡು ಭಿಕ್ಷಾಟನೆ ಮಾಡಿಸ್ತೀನಿ. ಹೋಗಿ ಬರ್ತೀನಿ ಅಜ್ಜಿ. ಭವತಿ ಭಿಕ್ಷಾಂದೇಹಿ. ನಿನ್ ಕೈಯಾರೆ ಏನೇ ನಡೆದ್ರು ಒಳ್ಳೇದೇ ನಡೆಯುತ್ತೆ ಅಂತ ನಿನ್ ಕೈಯಾರೆ ಹಾಕು ಅಂತ ಕೇಳ್ತಾ ಇದ್ದೀನಿ. ನಿನ್ ಕೈಯಾರೆ ಭಿಕ್ಷೆ ಹಾಕು. ಭಿಕ್ಷೆ ಹಾಕಿ. ಭಿಕ್ಷೆ ಅಂದ್ರೆ ಏನ್ ಕೊಡ್ಬೇಕು? ನಿನ್ ಹತ್ರ ಏನಿದೆಯೋ ಅದನ್ನೇ ಕೊಡು ಅರ್ಜುನ್. ಅರೆ, ಕ್ಯಾ ದೇಖ್ ರಹೆ? ಜಲ್ದಿ ಹಾಕು, ಇನ್ನು ತುಂಬಾ ಮನೆಗೆ ಹೋಗಬೇಕು. 1 minute. ಈ ಫ್ರೂಟ್ಸ್ ಮಾತ್ರ ಇದೆ. ನೀವು ಯಾವ ಸಂಕಲ್ಪ ಇಟ್ಕೊಂಡು ಭಿಕ್ಷಾಟನೆ ಮಾಡ್ತಿದ್ದೀರೋ ಅದು ಸಕ್ಸಸ್ ಆಗುತ್ತೆ ಭೈರವಿ ಅವರೇ.
ಅಪ್ಪ ಅಪ್ಪ ಭೈರವಿ, ಅಪ್ಪ ಏನಾಯ್ತಮ್ಮ? ನನ್ನ ನೋವು ಆಯಾಸ ಎಲ್ಲ ಒಂದೇ ಕ್ಷಣದಲ್ಲಿ ಮಾಯ ಆಗೋಯ್ತು. ನನ್ಗೇನು ನಡ್ದೇ ಇಲ್ಲ ಅನ್ನೋ ತರ ತುಂಬಾ ಖುಷಿಯಿಂದ ಇದ್ದೀನಿ. ಸಡನ್ ಆಗಿ ಇಂಥ ಬದಲಾವಣೆ ಹೇಗ್ ಬಂತೋ ಅರ್ಥ ಆಗ್ತಾ ಇಲ್ಲ. ನಂಬಕ್ಕಾಗ್ತಾ ಇಲ್ಲ. ತುಂಬಾ ಆಶ್ಚರ್ಯವಾಗಿದೆ. ಮಲ್ಲಿ, ನೀ ನನ್ನ ತಲೆ ಮೇಲೆ ಕೈ ಇಟ್ಟ ತಕ್ಷಣ ಹೇಗೆ ಈ ತರ ಬದಲಾವಣೆ ಆಯ್ತು? ಏನ್ ಮಾಡ್ದೆ? ನಾನ್ ಕಳ್ಕೊಂಡಿದ್ದ ಶಕ್ತಿ ನಂಗ್ ಮತ್ತೆ ಮರಳಿ ಸಿಕ್ಕೈತೆ. ಅದಕ್ಕೆ ನನ್ ಕೈ ತಾಕ್ತಿದ್ದಂಗೆ ನಿಮ್ಗೆ ಹುಷಾರಾಯ್ತಮ್ಮವ್ರೆ. ಹೇಳು ಮಲ್ಲಿ, ಏನ್ ಮಾಡ್ದೆ? ನಾನೇನ್ ಮಾಡ್ದೆ ಅಮ್ಮವ್ರೆ? ನಿಮ್ಗೆ ಹುಷಾರಾಗ್ಲಿ ಅಂತ ದೇವ್ರಿಗೆ ನಮಸ್ಕಾರ ಮಾಡ್ದೆ ಅಲ್ವಾ? ಆ ದೇವ್ರೆ ನಿಮ್ಗೆ ಹುಷಾರಾಗಂಗ್ ಮಾಡ್ದ. ನನ್ ಮೊಮ್ಮಗಳು ಆರಾಮವಾಗಿದ್ದಾಳೆ ಅಂದ್ರೆ ಒಳ್ಳೆ ಮನ್ಸಿಂದ ನೀನ್ ಕೋರ್ಕೊಂಡ ಪ್ರಾರ್ಥನೆ ಫಲಿಸಿದೆ ಅಂತಾಯ್ತು. ಮಲ್ಲಿ, ಥ್ಯಾಂಕ್ ಯು ಸೋ ಮಚ್. ನಂಗೆ ಈಗ ಅರ್ಥ ಆಯ್ತು. ಬೆಳಗ್ಗೆ ಮಾಡಿದ ಇಂಜೆಕ್ಷನ್ ಈಗ ಕೆಲಸ ಮಾಡ್ದಾಗಿದೆ. ಇಷ್ಟ ಮಾತ್ರಕ್ಕೆ ನೀವೆಲ್ಲರೂ ಅವಳನ್ನ ಹೊಗಳೋ ಅವಶ್ಯಕತೆ ಏನಿಲ್ಲ. ಜಲಜಾ, ನಿನ್ ಬಾಯಲ್ಲಿ ಒಳ್ಳೆ ಮಾತೇ ಬರಲ್ವಾ? ಸ್ವಲ್ಪ ಹೊತ್ತಿನ ಮುಂಚಿನವರೆಗೂ ನಿನ್ ಪರಿಸ್ಥಿತಿ ನೋಡಿ ತುಂಬಾ ಗಾಬರಿಯಾಗಿದ್ದೆ. ಈಗ ನಿನ್ ನಗ್ನಗ್ತಾ ಹೀಗೆ ಲವಲವಿಕೆನ ಮಾತಾಡ್ತಿದ್ರೆ ತುಂಬಾ ಖುಷಿ ಆಗ್ತಿದ್ಯಮ್ಮ. ತುಂಬಾ ಆಶ್ಚರ್ಯ ಆಗ್ತಾ ಇದೆ. ಇಷ್ಟು ಜನ ವಿಗ್ರಹನ ಎತ್ತಕ್ಕೋದ್ರೂ ಆಗ್ತಾನೆ ಇಲ್ವಲ್ಲ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಆ ಸ್ವಾಮಿ ನಮ್ ಭಕ್ತಿನ ಪರೀಕ್ಷೆ ಮಾಡ್ತಾ ಇದ್ದ. ನೀನು ಹಗ್ಗ ಕಟ್ ಹೇಳಿದ್ರೆ ರಾಜಣ್ಣವ್ರ ಹತ್ರ ಕ್ರೇನ್ ಇದೆಯಲ್ಲ, ಅದರಿಂದ ಪ್ರಯತ್ನ ಮಾಡಿದ್ರೆ? ಅಂತ ಪ್ರಯತ್ನ ಮಾಡಿದ್ರೆ ವಿಗ್ರಹಕ್ಕೆ ಪೆಟ್ಟಾಗತ್ತೆ. ಬೇಡಪ್ಪ. ಮತ್ತಿವಾಗ ಏನ್ ಮಾಡೋದು? ಅನ್ಪೂರ್ಣಮ್ಮನವ್ರು ಹೇಳ್ದಂಗೆ ಸ್ವಾಮಿ ನಮ್ಮನ್ನ ಪರೀಕ್ಷೆ ಮಾಡ್ತಾವ್ರ? ಲೋಪ ಏನಾದ್ರೂ ಆಗೋಯ್ತಾ? ಎಷ್ಟ್ ಜನ ಎತ್ತಿದ್ರು ಕದಲತನ ಇಲ್ಲ ಅಂತಂದ್ರೆ? ದುಷ್ಟ ಶಕ್ತಿಗಳು ಸೇರಿ ಮಾಡಿರೋ ಸರ್ಪಯಾಗಕ್ಕೆ ಬಲಿಯಾಗದೆ ನಮ್ ನಾಗಕುಲನ ರಕ್ಷಣೆ ಮಾಡೋಕೆ ಸ್ವಾಮಿ ಉದ್ಭವಿಸವ್ರೆ. ಸುಬ್ರಹ್ಮಣ್ಯ ಸ್ವಾಮಿ ನಮ್ಮ ನಾಗಕುಲಕ್ಕೆ ಆರಾಧ್ಯ ದೈವ ಆಗಿರೋದ್ರಿಂದ ನಾನ್ ಪ್ರಯತ್ನ ಮಾಡಿದ್ರೆ ಕರುಣಿಸ್ತಾನೇನೋ. ನಾನ್ ಪ್ರಯತ್ನ ಮಾಡ್ಲಾ? ನಾವು ಬರ್ತಿರೋ ದಾರಿಲಿ ಏಟಾಗಿ ಪ್ರಜ್ಞೆ ತಪ್ಪಿದ್ದಿರೋದನ್ನ ನೋಡಿ ನಾವೇ ಕರ್ಕೊಂಡ್ ಬಂದ್ವಿ. ಬಾಗ್ಲಾಕೊಂಡ್ ಬಾ. ನಾವ್ ಎದ್ದೇಳಕ್ಕೂ ಮುಂಚೆ ಅವ್ರು ಎದ್ದು ಹೋಗಿದಾರ ಕಣೋ. ನಾನು ವಿಗ್ರಹನ ಎತ್ತಕ್ಕೆ ಪ್ರಯತ್ನ ಪಡ್ತೀನಿ. ಇಷ್ಟು ಜನನೇ ಎತ್ತಕ್ಕಾಗ್ಲಿಲ್ಲ, ನೀನ್ ಒಬ್ನೇ ಎತ್ಬಿಡ್ತೀಯಾ?
ನೀನೇನಾದ್ರೂ ಬಾಹುಬಲಿ ಅನ್ಕೊಂಡಿದ್ಯಾ? ಹೋಗಯ್ಯ. ಒಂದ್ಸಲ ಪ್ರಯತ್ನ ಮಾಡ್ತೀನಿ. ಭಕ್ತಿಯಿಂದ ಸ್ವಾಮಿನ ಎತ್ತಬಹುದು ಅನ್ಕೊಂಡಿದ್ದೀನಿ. ಅಂದ್ರೆ ನೀನು ಭಕ್ತ? ನಾವ್ಯಾರು ಭಕ್ತರೇ ಅಲ್ವಾ? ನಾನು ಹಂಗೇನು ಹೇಳ್ತಿಲ್ಲ. ನಾನು ಭಕ್ತಿನ ಪರೀಕ್ಷೆ ಮಾಡ್ಕೋಬೇಕು ಅನ್ಕೋತಾ ಇದ್ದೀನಿ. ಸರಿ, ಪ್ರಯತ್ನ ಪಡಪ್ಪ. ಶಕ್ತಿಹಸ್ತಂ ವಿರೂಪಾಕ್ಷಂ ಶಿಖಿವಾಹನಂ ಷಡಾನನಂ ದಾರುಣಂ ತ್ರಿಪುರೂರಜ್ಞಂ ಭಾವಂ ಕುಕ್ಕುಟಧ್ವಜಂ ಸ್ಕಂದಂ ಷಣ್ಮುಖದೇವಂ ಶಿವತೇಜಂ ದ್ವಿಷಡ್ಭುಜಂ ಕುಮಾರಸ್ವಾಮಿ ನಾದಾಂತಂ ಕಾರ್ತಿಕೇಯಂ ನಮಾಮ್ಯಹಂ. भगवन् विश्वेश्वराय महादेवाय त्र्यम्बकाय त्रिपुरान्तकाय त्रिकाग्निकालाय कालाग्निरुद्राय नीलकण्ठाय मृत्युञ्जयाय सर्वेश्वराय सदाशिवाय श्रीमन्महादेवाय नमः. ಅರ್ಜುನ್, ಅವನ್ ಸಿಕ್ಲಿಲ್ವಾ? ಯಾರವನು? ಅವನ್ನ ನೋಡ್ದ್ಯಾ? ಇಲ್ಲ ರೀ, ಕೈಗೆ ಸಿಗದೆ ತಪ್ಪಿಸ್ಕೊಂಡು ಓಡ್ ಹೋದ. ನಿಮ್ಮೂರಲ್ಲಿ ಕಳ್ಳರು ಇದ್ದಾರೆ ಅಂತ ಆಯ್ತು. ಏನೋ ಡೇ ಟೈಮಲ್ಲಿ ಇಷ್ಟು ದೊಡ್ಡ ಮನೆಯಲ್ಲಿ ಯಾರಾದ್ರೂ ಇರ್ತಾರೆ ಅಂತ ಗೊತ್ತಿದ್ರು ಕೂಡ ಅಷ್ಟು ಧೈರ್ಯವಾಗಿ ಬಂದಿದ್ದಾನೆ ಅಂದ್ರೆ ಏನೋ ಒಂದು ಕಾರಣ ಇದ್ದೇ ಇರುತ್ತೆ ಅನ್ಸುತ್ತೆ. ಮಹಾನುಭಾವ, ನೀನ್ ತುಂಬಾ ಬುದ್ಧಿವಂತ ಅಂತ ಗೊತ್ತು. ಕಳ್ಳರ ಬಗ್ಗೆ ಎಲ್ಲ ಅಷ್ಟೊಂದು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ನಾನು ನಿನ್ಗೊಂದು ಮುಖ್ಯವಾದ ವಿಷಯ ಹೇಳ್ಬೇಕು. ನನ್ಗೊಂದು ಉಂಗುರ ಸಿಕ್ಕಿದೆ. ಇದು ನಮ್ಮ ಅಣ್ಣಂದು. ಇದು ನಿಮಗೆಲ್ಲಿ ಸಿಕ್ತು? ಪೂಜೆ ಮಾಡಕ್ ಹೋಗಿದ್ದೆ ಅಲ್ವಾ, ಅಲ್ಲಿ ಜೋಳ್ಗೆಲ್ ಇದ್ದಿದ್ದ ಅಕ್ಕಿಲ್ ಸಿಕ್ತು. ಯಾರು ಏನೇ ಹೇಳಿದ್ರು ನಮ್ಮಣ್ಣ ಸತ್ತೋಗಿಲ್ಲ ಅಂತ ನಂಗೆ ಮೊದ್ಲಿಂದನೂ ನಂಬಿಕೆ. ಲಾಜಿಕಲ್ ಆಗಿ ಯೋಚನೆ ಮಾಡಿ ನೀನು ನಮ್ಮಣ್ಣ ಬದುಕಿದಾನೆ ಅಂತ ಹೇಳ್ದೆ. ಈಗ ಈ ಉಂಗುರ ಸಿಕ್ಕಿದೆ ಅಂದ್ರೆ ನಮ್ಮಣ್ಣ ಬದುಕೇ ಇದ್ದಾನೆ ಅನ್ನೋ ನನ್ನ ನಂಬಿಕೆ ನಿಜ ಆಯ್ತು ಅಂತ ಪ್ರೂವ್ ಆಯ್ತು ಅಲ್ವಾ? ಈಗ ಅರ್ಥ ಆಯ್ತು. ಏನು? ಈಗ ಯಾರು ನಿಮ್ಮ ಮನೆಗೆ ಬಂದು ಸಿಗದೆ ಓಡ್ ಹೋದ್ನೋ ಅವನ್ ಬಂದಿದ್ದು
ಈ ಉಂಗುರಕ್ಕೋಸ್ಕರನೇ. ಇದು ನಿಮಗೆ ಜೋಳಿಗೆಯಲ್ಲಿ ಸಿಕ್ಕಿದೆ ಅಂದ್ರೆ ಜೋಳಿಗೆಗೆ ಭಿಕ್ಷೆ ಹಾಕಿದವರು ಅಥವಾ ಯಾರೋ ಒಬ್ರು ಇದನ್ನ ಬೈ ಮಿಸ್ ಆಗಿ ಹಾಕಿರ್ಬೇಕು. ಆಗಿರ್ಬೋದು. ಅವ್ರ ಹತ್ರ ಇರೋ ಈ ಉಂಗುರ ಕಳೆದೋದ್ ಕೂಡಲೇ ತಿಳ್ಕೊಂಡಿರೋದ್ರಿಂದ ನಿನ್ನೆ ನಿಮ್ ಹತ್ರ ಇರೋ ಜೋಳಿಗೆನ ಕಿತ್ಕೊಳ್ಳೋ ಪ್ರಯತ್ನ ಪಟ್ರು. ಅವರು ಮಾಡಿದ ಅಟ್ಯಾಕ್ ಫೇಲ್ ಆಗಿರೋದ್ರಿಂದ ಆ ಜೋಳಿಗೆಲಿರೋ ಉಂಗುರಕ್ಕೋಸ್ಕರ ಅವನು ನಿಮ್ಮನ್ನು ಫಾಲೋ ಮಾಡಿಕೊಂಡು ಈಗ ನೀವಿರೋ ಜಾಗಕ್ಕೆ ಕೂಡ ಬಂದಿರಬಹುದು. ಅಲ್ಲಿ ಅಷ್ಟು ಜನರ ಮಧ್ಯೆ ನಿಮ್ಮ ಮೇಲೆ ಅಟ್ಯಾಕ್ ಮಾಡೋಕೆ ಭಯಪಟ್ಟು ಡೈರೆಕ್ಟ್ ಆಗಿ ಮನೆಗೆ ಬಂದಿರ್ತಾನೆ. ಅಲ್ಲಿ ನಿಮ್ಗೆ ಯಾರಾದರೂ ಅನುಮಾನಾಸ್ಪದವಾಗಿ ಕಾಣಿಸಿದ್ರ ಪ್ಲೀಸ್ ಸ್ವಲ್ಪ ಚೆನ್ನಾಗಿ ನೆನಪು ಮಾಡ್ಕೊಂಡು ಹೇಳಿ. ನನ್ನ ಮೊಮ್ಮಗಳು ದೀಕ್ಷೆಗಾಗಿ ಮಾಡಿರೋ ಭಿಕ್ಷೆ ನಮ್ಮ ಇದು. ಅದಕ್ಕೆ ನಾವ್ಯಾರೂ ಅದ್ರಲ್ಲಿ ಕೈ ಹಾಕಿಲ್ಲ. ಅವಳೇ ಮಾಡ್ಕೋತಾಳಮ್ಮ. ಸರಿ ಅಮ್ಮ. ಗಂಡಸ್ರ್ಯಾರು ಅನುಮಾನ ಬರೋ ತರ ಕಾಣಿಸ್ಲಿಲ್ಲ. ಆದ್ರೆ ನನ್ಗೆ ಪರಿಚಯ ಇಲ್ದಿರೋ ಒಬ್ಳು ಹೆಂಗ್ಸ್ ಮಾತ್ರ ನನಗೆ ಹೆಲ್ಪ್ ಮಾಡೋಕೆ ಪ್ರಯತ್ನ ಮಾಡೋದನ್ನ ಗಮನಿಸ್ದೆ. ದಾಟ್ಸ್ ಇಟ್. ನಿಮ್ಗೆ ಪರಿಚಯ ಇಲ್ದಿರೋ ಹೆಂಗ್ಸು ನಿಮ್ಗೆ ಹೆಲ್ಪ್ ಮಾಡೋಕೆ ಟ್ರೈ ಮಾಡಿದ್ರು ಅಂದ್ರೆ ನಿಮ್ ಜೋಳಿಗೆಲಿರೋ ಉಂಗುರಕ್ಕೋಸ್ಕರನೇ ಬಂದಿರ್ತಾರೆ. ಅವರು ನಿಮ್ಮ ಮೇಲೆ ಅಟ್ಯಾಕ್ ಮಾಡಿರೋ ಮನುಷ್ಯನಿಗೆ ಸಂಬಂಧಪಟ್ಟವರೇ ಆಗಿರ್ತಾರೆ. ಅಜ್ಜಿ ನನಗೆ ಪ್ಲೇನ್ ಸಿಕ್ಬಿಡ್ತ ಅಜ್ಜಿ. ಅಜ್ಜಿ ಪ್ಲೇನ್. ಅಜ್ಜಿ ಪ್ಲೇನ್ ಅಜ್ಜಿ. ಚೋಟು, ಏ ಚೋಟು, ಏನೋ ಅದು? ಏರೋಪ್ಲೇನ್ ಮನೆ ಮುಂದೆನೆ ನನಗೆ ಸಿಕ್ತು. ಎಲ್ಲಿ ಕೊಡು. ಆಹಾ, ಇದು ನಂದು. ನಿಂದೆ ಕಣೋ. ಒಂದ್ಸರಿ ನೋಡ್ತೀನಿ, ಕೊಡು. ಬೇಗ ಕೊಡು, ನಾನು ಆಟ ಆಡ್ಬೇಕು. ಕ್ಯಾಮರಾ. ಚೋಟು, ಇದು ಪ್ಲೇನ್ ಅಲ್ವೋ? ಕ್ಯಾಮ್ರಾ. ಕ್ಯಾಮ್ರಾ ಏನಾದ್ರೂ ಫ್ಯಾನ್ ಇರುತ್ತಾ? ಇದು ಪ್ಲೇನೇ ಅಲ್ವೋ? ನೋಡಿದಲ್ಲ, ಇವಾಗ ಕೊಡು. ಕೊಡು. ಕೊಡ್ತೀನಿ ಇರು. ಈ ಡ್ರೋನ್ ನಮ್ಮನೆ ಮುಂದೆ ಹಾಕಿದೆ. ಅತ್ತೆ ಅತ್ತೆ, ನನ್ ಪ್ಲೇನ್ ಅತ್ತೆ. ಕೊಡ್ತೀನಿ ಇರು. ಅತ್ತೆ, ನನಗ್ ನನ್ ಪ್ಲೇನ್ ಕೊಡತ್ತೆ. ಅತ್ತೆ, ನನ್ ಪ್ಲೇನ್ ಅತ್ತೆ, ಕೊಡು ಅತ್ತೆ. ಅತ್ತೆ, ನನ್ ಪ್ಲೇನ್ ಕೊಡತ್ತೆ. ಸ್ವಲ್ಪ ಸುಮ್ನಿರೋ. ಅಜ್ಜಿ, ಅತ್ತೆ ನನಗ್ ನನ್ ಪ್ಲೇನ್ ಕೊಡ್ತಾ ಇಲ್ಲ.
ಏಯ್ 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 ಯಾರೋ ನೀನು ಏಯ್ ಯಾರಿಗೋಸ್ಕರ ಕೃಷ್ಣಯ್ಯ ಅವ್ರ ಮನೆ ಮೇಲೆ ಡ್ರೋನ್ ಹಾರಿಸ್ತಾ ಇದೀಯಾ? ನೀನ್ ಯಾರು ಕಳ್ಸಿದ್ ಹೇಳು. ಈ ಕಂಪನಿ ಇವಳ್ದ? ಮೊನ್ನೆ ಇವಳು ಊರಲ್ಲಿ ಕಾಣಿಸ್ಕೊಂಡ್ಲು, ಇವತ್ತು ಅವಳ ಕಂಪ್ನಿ ಡ್ರೋನ್ ನಮ್ಮ ಮನೆ ಮುಂದೆ ಕಾಣಿಸಿದೆ. ಹೇಳು. ಏಯ್ ಅಭಯ ಕೊಟ್ಟು ಕಾಪಾಡೋ ದೇವ್ರು ಅಂತ ಎಲ್ರೂ ನಿನ್ನ ಹೊಗಳ್ತಾರೆ ಶಿವಯ್ಯ. ಆ ಪ್ರೇಮಿಗಳನ್ನ ಹಾಗೆ ಬಾಧಿಸೋದು, ತೊಂದರೆ ಕೊಡೋದು ನಿನಗೆ ಥರ ಅಲ್ಲ ಶಿವಯ್ಯ. ಆ ಪಶು ಹೃದಯದ ಮೇಲೆ ಕನಿಕರ ತೋರಿಸ್ತಿದ್ರೆ ಹೆಂಗಯ್ಯ? ಶಿವಯ್ಯ ಶಿವಯ್ಯ ನಿನ್ನ ಕರೆದ್ರೆ ಕಾಪಾಡ್ತೀಯಾ ಅಂತ, ನಿನ್ನ ನಂಬಿದ್ರೆ ರಕ್ಷಿಸ್ತೀಯಾ ಅಂತ ನಂಬಿದ್ದಕ್ಕೆ ಭೈರವಿನ ಪರೀಕ್ಷೆ ಮಾಡ್ತಾ ಇದೀಯಾ? ಶಿಕ್ಷೆ ಕೊಡ್ತಾ ಇದೀಯಾ? ಮಲ್ಲಿ, ಈ ಕಡೆಗೆ ಯಾಕೆ ಬಂದೆ ಮಲ್ಲಿ? ಯಾರಿಗೋಸ್ಕರ ಬಂದೆ? ಭೈರವಿನ ಸಾಯಿಸ್ಬೇಕು ಅಂತ ಯಾವ್ದೋ ಒಂದ್ ಚಿಕ್ಕ ಯಂತ್ರದ ಮೂಲಕ ಯಾರೋ ವಿಷಗಾಳಿನ ಆ ಮನೆಗ್ ಕಳ್ಸೋರೆ ಬಾವ. ಭೈರವಿ ಆ ವಿಷಗಾಳಿನ ತಕೊಂಡು ಪ್ರಜ್ಞೆ ತಪ್ಪಿಟ್ರು. ಅದನ್ನ ಕಳಿಸ್ತವ್ರು ಯಾರು ಅಂತ ತಿಳ್ಕೊಮ್ಮ ಅಂತ ಆ ವಿಷಗಾಳಿದು ವಾಸನೆ ಹಿಡ್ಕೊಂಡು ಇಲ್ಲಿ ತಕ್ಕ ಬಂದೆ.
ಯಾರು ಅಷ್ಟ್ರಲ್ಲಿ ಕಾಪಿಯಾಗಿ ಹೋಯ್ತಾ ಇರತ್ ನೋಡ್ದೆ. ಯಾರು ಹೋದ್ರು ಅಂತ ನೋಡಮ್ಮ ಅನ್ಕೊಂಡ್ರೆ ಹೆಜ್ಜೆ ಮುಂದಿಡಕ್ ಬಿಡದೆ ಯಾವ್ದೋ ಅದೃಶ್ಯ ಶಕ್ತಿ ನನ್ನ ಅಡ್ಡ ಹಾಕ್ತೈತೆ. ಅದೃಶ್ಯ ಶಕ್ತಿನಾ? ಓಂ ನಮಃ ಶಿವಾಯ. ಮಲ್ಲಿ, ಇದಕ್ಕೂ ಮುಂಚೆ ನೀನ್ ಇದೇ ಕಾಡಿಗೆ ಬಂದಾಗ ಗರುಡಗಳು ನಿನ್ ಮೇಲೆ ದಾಳಿ ಮಾಡಿದ್ವು, ನೆನಪಾಯ್ತಾ?